ಸ್ನೇಹಿತರೆ ನಮಸ್ಕಾರ. ರಕ್ಷಿತಾ ಶೆಟ್ಟಿಗೆ ಮತ್ತೆ ಒಂದು ರೀತಿಯಲ್ಲಿ ನೋವಿನ ಸಂಗತಿ. ರಕ್ಷಿತಾ ಶೆಟ್ಟಿ ಸಾಕಷ್ಟು ಕನಸುಗಳಿಂದ ಕಾಯ್ತಿದ್ದಂಥ ಕ್ಷಣ ಈಡೇರಲೇ ಇಲ್ಲ ಅಂತ ಅನಿಸುತ್ತೆ. ರಕ್ಷಿತಾ ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿರುವಂಥ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಶೆಟ್ಟಿ ಕಣ್ಣಲ್ಲಿ ಕಣ್ಣೀರು ಬರುವಂತೆ ಮಾಡಿದ್ದಾರೆ. ಇದು ಬಹುಶಃ ಆಕೆಗೆ ಈಗ ಖುಷಿ ಕೊಟ್ಟಿರ್ಬೋದು. ಯಾರಿಗೆ? ಈ ಅಶ್ವಿನಿ ಗೌಡಗೆ. ಆದರೆ ಈ ಖುಷಿ ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ ಅನ್ನೋದನ್ನು ಮಾತ್ರ ಆಕೆ ಅರ್ಥ ಮಾಡ್ಕೊಂಡಿಲ್ಲ. ಇನ್ನೊಬ್ಬರಿಗೆ ಕಣ್ಣೀರು ಹಾಕಿಸಿದಂತಹ ತಮಗೂ ಕೂಡ ಒಂದಲ್ಲ ಒಂದು ದಿನ ಕಣ್ಣೀರು ಹಾಕುವಂತಹ ಸಂದರ್ಭ ಬರ್ತದೆ ಅನ್ನೋದನ್ನು ಮರೆತಿರುವಂತಹ ಇದೇ ಅಶ್ವಿನಿ ಗೌಡ ಈಗ ಪತ್ರದ ವಿಚಾರದಲ್ಲಿ ನೋವಾಗುವಂತೆ, ರಕ್ಷಿತಾ ಶೆಟ್ಟಿಗೆ ನೋವಾಗುವಂತೆ ಅಶ್ವಿನಿ ಗೌಡ ನಡೆದುಕೊಂಡಿದ್ದಾರೆ. ಹಾಗಾದ್ರೆ ಏನಾಯಿತು? ಏನಿದು ಘಟನೆ? ರಕ್ಷಿತಾ ಇಲ್ಲಿ ಕಣ್ಣೀರು ಹಾಕಿರೋದು ಯಾಕೆ? ಏನಿದು ಪತ್ರದ ಅಸಲಿ ಆಟ? ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ವಿಶೇಷವಾದಂಥ ಟಾಸ್ಕ್ ನಡೀತಿದೆ. ಏನು ಟಾಸ್ಕು ಅಂತ ಹೇಳಿದ್ರೆ, ಮನೆಯಿಂದ ಬಂದಿರುವಂಥ ಪತ್ರ, ಅದರ ಜೊತೆಗೆ ಸಿಗುವಂತಹ ಇಮ್ಯುನಿಟಿ. ಅಂದರೆ ಒಂದು ಕಡೆ ಪತ್ರ ಸಿಗ್ತದೆ, ಪತ್ರದ ಜೊತೆಗೆ ನಿಮಗೆ ಇಮ್ಯುನಿಟಿ ಸಿಗ್ತದೆ. ಇದು ಸಾಕಷ್ಟು ಚರ್ಚೆ ಆಗ್ತಿರುವಂಥ ವಿಚಾರ. ಅಂದರೆ ಒಂದು ಡಬಲ್ ಚಾನ್ಸ್ ಅಲ್ವಾ? ಇಡೀ ಮನೆನೇ ನಾಮಿನೇಟ್ ಆಗಿದೆ ಅಂಥದ್ರಲ್ಲಿ ಯಾರಿಗೆ ಪತ್ರ ಸಿಗುತ್ತೋ ಆ ಪತ್ರವನ್ನು ಓದಿ ನಂತರ ಅವರಿಗೆ ಎರಡು ರೀತಿಯಾದಂಥ ಪಾಸಿಟಿವ್. ಒಂದು ಮನೆಯವರ ಪತ್ರದ ಪ್ರೀತಿ, ಆ ಧೈರ್ಯ, ಒಂದು ಕಡೆ. ಮತ್ತೊಂದು ಕಡೆ ಅಟ್ ದಿ ಸೇಮ್ ಟೈಮ್ ಸಿಗುವಂಥದ್ದು ಇಮ್ಯುನಿಟಿ. ಹೀಗಾಗಿ ಇದು ಬಹುಶಃ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಡಬಲ್ ಚಾನ್ಸ್. ಆದರೆ ಈಗ ನಿಜವಾಗ್ಲೂ ಕೂಡ ಇದನ್ನು ಈ ಕೆಲವರು ತುಂಬ ವೈಯಕ್ತಿಕವಾಗಿ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಕೆಲವೊಂದಷ್ಟು ಘಟನೆಗಳು ನಡೀತಿದ್ದಾವೆ. ಯಾಕೆ ಅಂತೇಳಿ ಹೇಳಿದ್ರೆ ಅದು ಕಾರಣವೂ ಕೂಡ ಇದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಟಾರ್ಗೆಟ್ ಆಗಿರುವಂಥ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ಟಾರ್ಗೆಟ್ ಆಗ್ತಾನೆ ಇದ್ದಾರೆ. ಸಾಕಷ್ಟು ಕಾರಣಕ್ಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಅಂತೂ ವೈಯಕ್ತಿಕವಾಗಿ ರಕ್ಷಿತಾ ಜೊತೆಗೆ ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ. ಇನ್ಫ್ಯಾಕ್ಟು ರಕ್ಷಿತಾ ತನ್ನ ಮಗನ ವಯಸ್ಸಿನವಳು, ಅಂದರೆ ಈಗ ಅಶ್ವಿನಿ ಗೌಡ ಮಗ ಇದ್ದಾನಲ್ಲ ಆ ವಯಸ್ಸಿನವಳೆ ಈ ರಕ್ಷಿತಾ. ಹೀಗಿರುವಾಗ ಮಗಳ ವಯಸ್ಸಿನವಳ ಜೊತೆಗೆ ಜಿದ್ದಿಗೆ ಬಿದ್ದಿರುವಂಥ ಅಶ್ವಿನಿ ಗೌಡ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ಯಾವತ್ತೂ ಕೂಡ ಗುದ್ದಾಡಬೇಕು, ಯಾವತ್ತೂ ನಮಗೆ ಸರಿಸಮನಾಗಿ ಸಾಮರ್ಥ್ಯ ಇರೋರ ಜೊತೆಗೆ. ಆದರೆ ಇಲ್ಲಿ ಅಶ್ವಿನಿ ಗೌಡ ಆ ಪುಟ್ಟ ಹುಡುಗಿಯ ಜೊತೆಗೆ ಗುದ್ದಾಟಕ್ಕೆ ಬಿದ್ದಿರೋದು ಮಾತ್ರ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ನಗುವಂಥ ಪರಿಸ್ಥಿತಿ. ಅಶ್ವಿನಿ ಗೌಡ ಮೆಚುರಿಟಿ ಬಗ್ಗೆ ನಗುವಂಥ ಪರಿಸ್ಥಿತಿ ಇರಲಿ. ಈಗ ಅಶ್ವಿನಿ ಗೌಡಗೆ ಸಿಕ್ಕಾಬಟ್ಟೆ ಈಕೆ ಮೇಲೆ ಸಿಟ್ಟಿದೆ, ಆಕ್ರೋಶ ಇದೆ, ಕೋಪ ಇದೆ. ಯಾರ ಮೇಲೆ? ಈ ರಕ್ಷಿತಾ ಮೇಲೆ. ಅದಕ್ಕೆ ಈಗ ಈ ದ್ವೇಷವನ್ನು ತೀರಿಸಿಕೊಳ್ಳೋದಕ್ಕೆ ಯಾವೆಲ್ಲ ಅವಕಾಶಗಳು ಸಿಗುತ್ತೋ ಆ ಎಲ್ಲ ಅವಕಾಶಗಳನ್ನು ಕೂಡ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಪದೇ 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 ಮಾಡ್ಕೊಂಡು ಬಂದಿದ್ದಾರೆ. ಈಗ ಇದಕ್ಕೆ ಹೊಸದೊಂದು ಸೇರ್ಪಡೆ ಅಂತ ಹೇಳಿದ್ರೆ ಈ ಬಾರಿ ಪತ್ರದ ವಿಚಾರದಲ್ಲಿ ಮಾಡಿರುವಂತಹ ದ್ವೇಷ. ಹೌದು, ಬಹುಶಃ ನಿಮಗೆ ಗೊತ್ತಿರ್ಬೋದು, ಪತ್ರ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ರಕ್ಷಿತಾ ಶೆಟ್ಟಿ ಸೇರಿದಂತೆ ಬಹುತೇಕರು ಇದ್ದರು ಬಿಗ್ ಬಾಸ್ ಮನೆಯಲ್ಲಿ. ಆದರೆ ಬಹುತೇಕರಿಗೆ ಯಾರಿಗೆಲ್ಲ ನಿರೀಕ್ಷೆ ಇತ್ತು ಅಂಥವರಿಗೆಲ್ಲ ನೋವಾಗಿದೆ, ಪತ್ರ ಸಿಕ್ಕಿಲ್ಲ. ಒಂದಷ್ಟು ಜನ ಮ್ಯೂಚುವಲ್ ಆಗಿ ಈ ಪತ್ರಕ್ಕೆ ಸ್ಯಾಕ್ರಿಫೈಸನ್ನು ಮಾಡಿದರೆ, ಇನ್ನೊಂದಷ್ಟು ಜನ ದ್ವೇಷದ ಕಾರಣಕ್ಕೆ ಈ ಪತ್ರವನ್ನು ಸಿಗದೇ ಇರೋ ರೀತಿ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ರಕ್ಷಿತಾ ವಿಚಾರದಲ್ಲೂ ಕೂಡ ಒಂದಷ್ಟು ಜನ ಸಣ್ಣವರಾಗಿದ್ದಾರೆ. ವಯಸ್ಸಿನಲ್ಲಿ ದೊಡ್ಡವರು, ಬಟ್ ಮನಸ್ಥಿತಿಯಲ್ಲಿ, ಆಲೋಚನೆಯಲ್ಲಿ ಸಣ್ಣವರಾಗಿದ್ದಾರೆ. ಅದರಲ್ಲೂ ಕೂಡ ರಕ್ಷಿತಾಳನ್ನು ಟಾರ್ಗೆಟ್ ಮಾಡಿರುವಂಥ ಅಶ್ವಿನಿ, ಸುದಿ ಹಾಗೂ ರಿಷಾ ಈ ಮೊದಲಾದವರು ಈಗ ಈಕೆಗೆ ಪತ್ರವೇ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಒಂದಷ್ಟು ಟಾರ್ಗೆಟ್ಗಳನ್ನು ಮಾಡಿಕೊಂಡು, ಅದರಲ್ಲೂ ಕೂಡ ಈ ಪಟ್ಟಿಗೆ ಈಗ ಧ್ರುವಂತ್ ಕೂಡ ಸೇರಿಕೊಂಡಿದ್ದಾನೆ. ಇವರೆಲ್ಲರೂ ಕೂಡ ಸೇರ್ಕೊಂಡು ಏನು ಮಾಡ್ತಾರೆ, ಇಲ್ಲ ರಕ್ಷಿತಾಗೆ ಪತ್ರ ಸಿಗಬಾರ್ದು ಅನ್ನುವಂತಹ ಒಂದು ತಂತ್ರಗಾರಿಕೆಯನ್ನು ಮಾಡಿಬಿಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ರಕ್ಷಿತಾಗೆ ಪತ್ರ ಸಿಕ್ಬಿಟ್ರೆ ಅವಳು ಸ್ಟ್ರಾಂಗ್ ಆಗಿಬಿಡ್ತಾಳೆ ಅನ್ನುವಂಥ ಕಾರಣ. ಇಲ್ಲಿ ರಾಶಿಕಾ ಮತ್ತು ರಕ್ಷಿತಾ ಇಬ್ಬರು ಕೂಡ ಒಟ್ಟಿಗೆ ಹೋಗಿ ನಿಲ್ತಾರೆ. ಒಟ್ಟಿಗೆ ಹೋಗಿ ನಿಂತು ಅವ್ರಿಗೆ ಬಿಗ್ ಬಾಸ್ ಏನು ಹೇಳ್ತಾರೆ, ನೀವು ಇಬ್ಬರಲ್ಲಿ ಈಗ ಒಬ್ರಿಗೆ ಮಾತ್ರ ಪತ್ರ ಸಿಗುವಂಥದ್ದು, ಒಬ್ಬರು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಹೀಗಾಗಿ ನೀವು ಮನೆಯ ಒಳಗಡೆ ಇರಿ, ಮನೆಯ ಹೊರಗಡೆ ಗಾರ್ಡನ್ನಿಗೆ ಎಲ್ಲ ಉಳಿದಂಥ ಸದಸ್ಯರು ಕೂಡ ಬನ್ನಿ. ಆವಾಗ ಅಲ್ಲಿ ಚರ್ಚಿಸಿ ಒಮ್ಮತದಿಂದ ಎಲ್ಲ ಮನೆಯ ಸದಸ್ಯರು ಒಮ್ಮತದಿಂದ ಒಂದು ಆಯ್ಕೆಯನ್ನು ಮಾಡಿ ಅಂತೇಳಿ ಹೇಳ್ತಾರೆ. ಏನು ಅಂತ, ಪತ್ರ ಯಾರಿಗೆ ಸಿಗಬೇಕು ಅಂತೇಳಿ. ಬಟ್ ಆ ರೀತಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಪರಸ್ಪರ ಅವರು ಇವರು ಪರ ವಿರೋಧ ಎರಡೂ ಚರ್ಚೆಗಳು ಕೂಡ ನಡೀತವೆ. ಅದರಲ್ಲಿ ಒಂದು ಗುಂಪು ಅಶ್ವಿನಿ ಗೌಡ ನಾಯಕತ್ವದ ಒಂದು ಗುಂಪು. ಆ ತಂಡದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಬಹುಶಃ ನಿಮಗೆ ಗೊತ್ತಿದೆ. ಒಂದು ಸೆಡೆ ಸುದಿ, ಮತ್ತೊಂದು ರಿಷಾ ಗೌಡ, ಗಂಡುಬೀರಿ ರಿಷಾ ಗೌಡ, ಮತ್ತೊಂದು ಈ ಅಶ್ವಿನಿ ಗೌಡ,
ಹಾಗೆಯೇ ಇದಕ್ಕೆ ಒಂದಿಬ್ಬರು ಹೊಸ ಸೇರ್ಪಡೆಗಳು ಕೂಡ ಆಗಿದ್ದಾರೆ. ಇವರೆಲ್ಲರೂ ಕೂಡ ಏನು ಹೇಳ್ತಾರೆ, ರಕ್ಷಿತಾಗೆ ಪತ್ರ ಸಿಗಬಾರ್ದು, ರಾಶಿಕಾಗೇ ಸಿಗಬೇಕು ಅಂತೇಳಿ ಹೇಳ್ತಾರೆ. ಆಯಿತು, ಕೇವಲ ಅಷ್ಟೇ ಹೇಳಿದರೆ ಪರವಾಗಿರಲಿಲ್ಲ. ಇನ್ನುಳಿದವರೆಲ್ಲ ಒಂದಷ್ಟು ಜೆನ್ಯೂನ್ ರೀಸನನ್ನು ಕೊಡ್ತಾರೆ. ರಘು ಸೇರಿದಂತೆ ಇನ್ನೊಂದಷ್ಟು ಜನ ಜೆನ್ಯೂನ್ ರೀಸನನ್ನು ಕೊಡ್ತಾರೆ. ಇಲ್ಲ ರಕ್ಷಿತಾಗೆ ಪತ್ರ ಸಿಗಬೇಕು, ಕಾರಣ ಹೀಗೆ ಅಂತೇಳಿ ಜೆನ್ಯೂನ್ ರೀಸನನ್ನು ಕೊಡ್ತಾರೆ. ಬಟ್ಟು ಇಲ್ಲಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥ ಅಶ್ವಿನಿ ಗೌಡ ಇಲ್ಲೂ ಕೂಡ ನಂದಿರಲಿ ಅಂತೇಳಿ ಶುರು ಮಾಡ್ತಾರೆ. ಹೇಗೆ, ಯಾವ ಕಾರಣಕ್ಕೂ ಕೂಡ ಅವಳಿಗೆ ಪತ್ರ ಸಿಗಬಾರ್ದು, ಅವಳು ಈ ಪತ್ರವನ್ನು ಪಡೆಯೋದಕ್ಕೆ ಅರ್ಹಳೆ ಅಲ್ಲ, ಅವಳು ನಾಟಕ ಮಾಡ್ಕೊಂಡು ಬಂದಿರೋಳು, ಅವಳು ಈ ಮನೆಯಲ್ಲಿ ಇರಬಾರ್ದು, ಈ ಪತ್ರವನ್ನು ಪಡಿಬಾರ್ದು ಅನ್ನೋ ರೀತಿಯಲ್ಲಿ ತನ್ನ ವೈಯಕ್ತಿಕ ದ್ವೇಷವನ್ನು ಇಲ್ಲೂ ಕೂಡ ಸಾಧಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಕ್ಷರಶಃ ರಕ್ಷಿತ ಕಣ್ಣೀರನ್ನು ಹಾಕ್ತಾರೆ. ಕಣ್ಣೀರು ಹಾಕಿದ್ರೂ ಕೂಡ ಈಕೆಯ ಮನಸ್ಸೇನೂ ಕರಗೋದಿಲ್ಲ. ಯಾರ್ದು? ಈ ಅಶ್ವಿನಿ ಕೂಡ ಮನಸ್ಸೇನೂ ಕರಗೋದಿಲ್ಲ. ಈಗ ಅನಿಸುತ್ತೆ, ಈಕೆ ಒಂದು ಮಾತನ್ನು ಹೇಳಿದ್ಲು, ಇದೇ ರಕ್ಷಿತಾ, ಈ ರಾಕ್ಷಸರ ಸಂಹಾರಕ್ಕೆ ನಾನು ಬಂದಿರುವಂಥದ್ದು, ನಿನ್ನ ರಾಕ್ಷಸೀಯ ಗುಣವನ್ನು ನಾನು ಸಂಹಾರ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ರೀತಿ ಈಕೆ ರಾಕ್ಷಸೀಯ ರೀತಿಯಲ್ಲೇ ವರ್ತನೆ ಮಾಡಿದರು. ಇಡೀ ಮನೆಯನ್ನು ರಕ್ಷಿತ ವಿರುದ್ಧ ಎತ್ತಿ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಈಕೆಯ ಮಾತುಗಳಿಗೆ ಎಲ್ಲರೂ ಕೂಡ ಸೊಪ್ಪು ಹಾಕಲಿಲ್ಲ, ಅದು ಬೇರೆ ವಿಚಾರ. ಒಂದಷ್ಟು ಜನ ತಲೆಯಲ್ಲಿ ಬುದ್ಧಿ ಇರದೇ ಇರುವಂತಹ ಸ್ಪರ್ಧಿಗಳು ಮಾತ್ರ ಇಲ್ಲಿ ಈಕೆಗೆ ಸೊಪ್ಪು ಹಾಕುವಂತಹ ಪ್ರಯತ್ನವನ್ನು ಮಾಡಿದರು. ಅದು ಬಿಟ್ಟರೆ ಬೇರೆ ಯಾರೂ ಕೂಡ ಇದಕ್ಕೆ ಸೊಪ್ಪನ್ನೇ ಹಾಕಲಿಲ್ಲ. ಆದರೆ ಈ ಕುಟುಂಬದ ಪತ್ರವನ್ನು ಪಡೆಯುವಂಥ ಅವಕಾಶವನ್ನು ಮಾತ್ರ ತಪ್ಪಿಸುವಲ್ಲಿ ಈಕೆ ಯಶಸ್ವಿಯಾದರು. ಇಡೀ ಮನೆಯವರನ್ನು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಎತ್ತಿ ಕಟ್ಟೋದ್ರ ಮೂಲಕ ಇವರು ತಮ್ಮದೇನು ಅಜೆಂಡಾ ಇತ್ತಲ್ವ, ಆ ಅಜೆಂಡವನ್ನು ಸಾಧಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ರಕ್ಷಿತಾ ಕಣ್ಣೀರು ಹಾಕುವಾಗ ಪ್ರತಿಯೊಬ್ಬರಿಗೂ ಕೂಡ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಆಕೆಗೆ ಸಾಕಷ್ಟು ಆಸೆ ಇರುತ್ತಲ್ರಿ, ತನ್ನ ಮನೆಯವರ ಪತ್ರ, ಚಿಕ್ಕ ಹುಡುಗಿ, ಮನೆಯನ್ನು ಬಿಟ್ಟು ಸಾಕಷ್ಟು ಟೈಮನ್ನು ಇರದೇ ಇರುವಂಥ ಹುಡುಗಿ, ಇಂಥ ಹುಡುಗಿಗೆ ಒಂದು ಪತ್ರ ಸಿಗಲಿ ಅನ್ನುವಂಥದ್ದು ಇವರ ಸಹಜವಾಗಿ ಒಂದಷ್ಟು ಜನರ ಬಯಕೆ ಆಗಿತ್ತು. ಬಟ್ ಆ ಬಯಕೆಗೆ ಮುಳ್ಳಾಗಿದ್ದು, ನೀರನ್ನು ಸುರಿದಿದ್ದು ಈ ಅಶ್ವಿನಿ ಗೌಡ. ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಶೆಟ್ಟಿ ಇಬ್ಬರಲ್ಲಿ ಒಬ್ಬರಿಗೆ ಪತ್ರ ಸಿಗಲೇಬೇಕು. ರಕ್ಷಿತಾ ಮತ್ತು ರಾಶಿಕಾ ಹೊರತುಪಡಿಸಿ ಇನ್ನುಳಿದಂತೆ ಎಲ್ಲ ಸದಸ್ಯರು ಚರ್ಚಿಸಿ ಒಮ್ಮತದಿಂದ ಈ ಹೆಸರನ್ನು ಹೇಳಬೇಕಾಗಿತ್ತು, ಒಮ್ಮತದಿಂದ. ಹಾಗಾಗಿ ಈ ಒಮ್ಮತ ಬರದೇ ಇದ್ದಾಗ ಇಬ್ಬರಿಗೂ ಕೂಡ ಪತ್ರ ಸಿಗದೇ ಇರುವಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಹಾಗಾಗಿ ಇಲ್ಲಿ ಅಂತಿಮ ಭಾಗದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಮತ್ತೊಂದು ವಿಶೇಷ, ಮತ್ತೊಂದು ಕುತೂಹಲ, ಮತ್ತೊಂದು ಏನಾಗಬಹುದು ಅನ್ನುವಂಥ ಕ್ಯೂರಿಯಾಸಿಟಿ. ಹಾಗಾಗಿ ಇಲ್ಲಿ ಒಂದಷ್ಟು ಜನ ಮಾತ್ರ ರಕ್ಷಿತಾ ಬೆನ್ನಿಗೆ ನಿಂತರೆ, ಇನ್ನೊಂದಷ್ಟು ಜನ ಅಶ್ವಿನಿ ಗೌಡ ನಾಯಕತ್ವದಲ್ಲಿ ಇವರೆಲ್ಲರೂ ಕೂಡ ರಾಶಿಕಾ ಬೆನ್ನಿಗೆ ನಿಂತು ಬಿಡ್ತಾರೆ. ಇಲ್ಲಿ ಕೇವಲ ರಾಶಿಕಾ ಬೆನ್ನಿಗೆ ನಿಂತಿದ್ರೂ ಕೂಡ ಮ್ಯಾಟ್ರ್ ಆಗಲ್ಲ. ಬಟ್ ಆದರೆ ಈ ಕೆಲವರು ಮಾತ್ರ ಈ ರಕ್ಷಿತಾ ಬಗ್ಗೆ ಆಡಿದಂಥ ಮಾತುಗಳು, ಅದರಲ್ಲೂ ಕೂಡ ಈ ಅಶ್ವಿನಿ ಮತ್ತು ಇನ್ನೊಂದಷ್ಟು ಇಬ್ಬರು ಸ್ಪರ್ಧಿಗಳು, ಈ ಸುದ್ದಿ ಸೇರಿದಂತೆ ಇನ್ನೊಂದಷ್ಟು ಜನ ಸ್ಪರ್ಧಿಗಳು ಮಾತನಾಡಿರುವಂಥ ಮಾತುಗಳನ್ನು ವೀಕ್ಷಕರು ಯಾವತ್ತೂ ಕೂಡ ಮರೆಯೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇನ್ನು ಮುಂದೆ ಬರುವಂಥ ಒಂದೊಂದು ವೋಟಿಂಗ್ನ ಉತ್ತರ ಅಂತಲೂ ಕೂಡ ಹೇಳ್ಬೋದು. ಜಾಹ್ನವಿನೂ ಕೂಡ ಅಚ್ಚರಿ ಅನ್ನೋ ರೀತಿಯಲ್ಲಿ ಇಲ್ಲಿ ರಕ್ಷಿತಾ ಹೆಸರನ್ನೇ ಹೇಳ್ತಾರೆ. ಬಟ್ ಆದರೆ ಈ ಅಶ್ವಿನಿ ಗೌಡ ಮಾತ್ರ ಸುತಾರಾಮ್ ಒಪ್ಪೋದಿಲ್ಲ. ನನ್ನ ವ್ಯಕ್ತಿತ್ವವನ್ನು ಮತ್ತೊಂದು ಕಡೆ ತಿರುಚಿ ನನಗೆ ಅವಮಾನ ಆಗಿದ್ದಕ್ಕೆ ರಕ್ಷಿತಾ ಆಡಿದ ನಾಟಕವೇ ಕಾರಣ ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಕಡ್ಡಿ ಮುರಿದಂತೆ ಹೇಳಿಬಿಡ್ತಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ, ಇಲ್ಲಿ ರಾಶಿಕಾ ಗೌಡ ಪರವಾಗಿ ಕಾಕ್ರೋಚ್ ಸುದ್ದಿ, ಧ್ರುವಂತು, ಅಶ್ವಿನಿ ಗೌಡ, ಸೂರಜ್ಜು, ಸ್ಪಂದನ ಇಷ್ಟು ಜನ ನಿಂತರೆ ಇನ್ನುಳಿದಂಥ ಅಷ್ಟೂ ಜನರು ಕೂಡ ನಿಂತಿರುವಂಥದ್ದು ರಕ್ಷಿತಾ ಶೆಟ್ಟಿಯ ಪರವಾಗಿ. ಹಾಗಾಗಿ ಇಲ್ಲಿ ಒಮ್ಮತ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅನಿಸುತ್ತೆ. ಈಗ ಅಂತಿಮವಾಗಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡ್ಬೇಕು. ಬಟ್ ಆದರೆ ನನಗೆಲ್ಲ ಅನ್ನಿಸ್ತಾ ಇರುವಂಥದ್ದು ಈ ಅಶ್ವಿನಿ ಗೌಡ ಕೊಳಕು ಮನಸ್ಥಿತಿಯ ಬಗ್ಗೆ. ಯಾಕಿಷ್ಟು ಕೆಟ್ಟದಾಗಿ ಆಲೋಚನೆಯನ್ನು ಮಾಡ್ತಿದ್ದಾರೆ? ತನ್ನ ಮಗಳ ವಯಸ್ಸಿನ ಹುಡುಗಿಯ ಬಗ್ಗೆ ಇಷ್ಟು ಟಾರ್ಗೆಟ್ ಮಾಡುವಂಥ ಅವಶ್ಯಕತೆ ಇದೆಯಾ? ಇದು ಅವ್ರಿಗೆ ನಾಳೆ ಬ್ಯಾಕ್ ಬೋನ್ಸ್ ಆಗುತ್ತೆ ಅನ್ನುವಂತಹ ಚಿಕ್ಕ ಕಲ್ಪನೆಯನ್ನು ಕೂಡ ಆಕೆಗೆ ಇನ್ನೂ ಕೂಡ ಬಂದಿಲ್ವಾ ಅನ್ನುವಂಥದ್ದು ಅತ್ಯಂತ ಬೇಸರದ ಸಂಗತಿ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಅಶ್ವಿನಿ ಗೌಡ ಈ ಮನಸ್ಥಿತಿಯ ಬಗ್ಗೆ, ರಕ್ಷಿತಾ ಶೆಟ್ಟಿಗೆ ಕಣ್ಣೀರು ಹಾಕ್ಸಿದ್ರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.